ಗುರುಗಳೇ, ತಮ್ಮ ಕರುಣೆ ಆಶೀರ್ವಾದ ಸದಾ ನನ್ನ ಮೇಲಿರುವಾಗ ನನಗೆ ಯಾವುದೂ ಅಸಾಧ್ಯ. ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನಾನಿವತ್ತು ನಿಮಗೆ ಒಂದು ವಿಶೇಷವಾದ ಮಾಹಿತಿ ತಿಳಿಸ್ತಾ ಇದ್ದೀನಿ. ಅದೇನಪ್ಪ ಅಂತ ಅಂದರೆ, ನೋಡಿ, ಸುಮಾರು ಜನ ಏನು ಮಾಡ್ತಾ ಇದ್ದೀರಾ ಅಂತಂದರೆ, ನಮಗೆ ಸಮಯ ಇಲ್ಲ, ಮಕ್ಕಳಿಗೆ ರಜಾ ಇದೆ, ಮಕ್ಕಳಿಗೆ ಎಕ್ಸಾಮ್ ಇದೆ ಅಂತ ಹೇಳ್ಬಿಟ್ಟು ಕೆಲವೊಬ್ಬರು ದೇವ್ರ ಪೂಜೆ ಮಾಡೋ ಅಂಥ ಸಂದರ್ಭದಲ್ಲಿ ನೀವು ಏನಾದ್ರೂ ಪೂಜೆ ಮಾಡೋ ಅಂಥ ಸಮಯದಲ್ಲಿ ಮಧ್ಯಾಹ್ನ ಸಮಯದಲ್ಲಿ ಏನಾದ್ರೂ ದೀಪ ಹಚ್ಚುತ್ತಾ ಇದ್ದೀರಾ ಅಂತಂದರೆ, ಅಥವಾ ದೇವ್ರ ಪೂಜೆನ ನೀವು ಮಾಡ್ತಾ ಇದ್ದೀರಾ ಅಂದರೆ, ಖಂಡಿತವಾಗ್ಲೂ ನೀವು ಯಾವ ಉದ್ದೇಶಕ್ಕೆ ನೀವು ಪೂಜೆನ ಮಾಡ್ತಾ ಇದ್ದೀರೋ ಅದು ಖಂಡಿತವಾಗ್ಲೂ ನಿಮಗೆ ಪ್ರತಿಫಲನ ಕೊಡೋದಿಲ್ಲ ಅಂತ ನಾನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾವು ಯಾವುದೇ ಒಂದು ಪೂಜೆ ಪುನಸ್ಕಾರನ ನಾವು ಮಾಡಬೇಕು ಅಂದರೆ ಇಂಥ ಸಮಯದಲ್ಲೇ ಮಾಡಬೇಕು ಅನ್ನೋದು ಒಂದು ಶಾಸ್ತ್ರಬದ್ಧವಾದ ಕಾರಣಗಳಿರುತ್ತೆ. ಆ ಸಮಯ ಬಿಟ್ಟು ನೀವು ಬೇರೆ ಸಮಯಗಳಲ್ಲಿ ನೀವು ಪೂಜೆ ಮಾಡಿದ್ದೆ ಆದರೆ, ನೀವು ಎಂಥದ್ದೇ ಪೂಜೆ ಮಾಡಿರಲಿ, ಎಂಥದ್ದೇ ವ್ರತ ಮಾಡಿರಲಿ, ಎಂಥದ್ದೇ ಸಂಕಲ್ಪ ಸಹಿತವಾಗಿ ಮಾಡಿದರೂ ಕೂಡ ಅದು ನಿಮಗೆ ಪೂರ್ಣ ಪ್ರತಿಫಲ ಕೊಡೋದಿಲ್ಲ ಅಂತ ನಾನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾವು ಯಾವಾಗಲೂ ದೇವರನ್ನು ನಾವು ಒಂದು ಶಕ್ತಿ ರೂಪವಾಗಿ ಪೂಜಿಸ್ತಾ ಇರ್ತೀವಿ. ಅಂಥ ಶಕ್ತಿ ದೇವತೆಗಳನ್ನ ನಾವು ಯಾವುದೇ ದೇವರಿರ್ಬೋದು, ವಿಷ್ಣು ಆಗಿರ್ಬೋದು ಅಥವಾ ದೇವತೆ ಆಗಿರ್ಬೋದು, ಯಾವುದೇ ಆಗಿದ್ರೂ ಅಷ್ಟೇ, ನಾವು ದೇವರ ಪೂಜೆಯನ್ನು ಮಾಡುವುದಕ್ಕೆ ಅದರದ್ದೇ ಆದ ನಿಯಮಗಳಿರುತ್ತೆ. ಆ ರೀತಿ ನೀತಿಗಳನ್ನ ನಾವು ದೇವರ ಪೂಜೆಯನ್ನು ಮಾಡಬೇಕಾಗುತ್ತೆ. ನಾವು ಯಾವ ಸಮಯದಲ್ಲಿ ದೇವರ ಪೂಜೆನ ಮಾಡಬೇಕು ಅನ್ನೋದು ನಾವು ಮೊದಲೇ ಆಯ್ಕೆ ಮಾಡ್ಕೊಂಡಿರಬೇಕಾಗುತ್ತೆ. ಯಾವತ್ತೂ ಅಷ್ಟೇ ಮಧ್ಯಾಹ್ನದ ಸಮಯದಲ್ಲಿ ಪೂಜೆನ ನಾವು ಖಂಡಿತವಾಗ್ಲೂ ಮಾಡಬಾರ್ದು. ಈ ಸಮಯದಲ್ಲಿ ದೇವರೆಯನ್ನು ನಾವು ಪೂಜೆ ಮಾಡಬೇಕಾಗುತ್ತೆ. ಅಂದರೆ ಯಾವುದು ಅಂತಂದರೆ, ನೋಡಿ, ಧರ್ಮ ಗ್ರಂಥಗಳ ಪ್ರಕಾರ ಮಧ್ಯಾಹ್ನದ ಸಮಯದಲ್ಲಿ ನಾವು ಈ ದೇವರ ಪೂಜೆಯನ್ನು ಮಾಡುವುದು ನಿಷಿದ್ಧವಾಗಿದೆ, ಅಂದರೆ ಶುಭವಲ್ಲವೆಂದು ಪರಿಗಣಿಸ್ಬೋದು. ಇದಕ್ಕೆ ಮುಖ್ಯ ಕಾರಣವೇನೆಂದರೆ, ನೋಡಿ, ಮಧ್ಯಾಹ್ನದ ಸಮಯದಲ್ಲಿ ಸೂರ್ಯನು ಉನ್ನತ ಹಂತದಲ್ಲಿರುತ್ತಾನೆ. ಇದು ಆತನ ಶಕ್ತಿಯನ್ನು ಗರಿಷ್ಠ ಮಟ್ಟದಲ್ಲಿರುತ್ತದೆ. ಈ ಸಮಯದಲ್ಲಿ ದೇವರನ್ನು ಪೂಜಿಸುವುದು ಅನುಚಿತವೆಂದು ಪರಿಗಣಿಸಲಾಗಿದೆ. ಮತ್ತೊಂದೆಡೆ ಈ ಸಮಯದಲ್ಲಿ ಜನರು ಸಾಮಾಜಿಕ ಮತ್ತು ವ್ಯಾಪಾರ ಚಟುವಟಿಕೆಗಳಲ್ಲಿ ನಿರಂತರಾಗಿರುವುದರಿಂದ ಮಧ್ಯಾಹ್ನದ ಪೂಜೆಯನ್ನು ಮಾಡುವುದರಿಂದ ನಿರ್ಜನ ಪರಿಸ್ಥಿತಿಯಲ್ಲಿ ದೇವರನ್ನು ಪೂಜಿಸಿದರೂ ಪ್ರಾಪ್ತಿಯಾಗುವುದಿಲ್ಲ. ಆದ್ದರಿಂದ ಬೆಳಗ್ಗೆ ಅಥವಾ ಸಂಜೆಯಂತಹ ದಿನದ ಇತರ ಸಮಯಗಳಲ್ಲಿ ಪೂಜೆಯನ್ನು ಮಾಡುವುದು ಸೂಕ್ತವೆಂದು ಪರಿಗಣಿಸಲಾಗಿದೆ. ಈ ಸಮಯದಲ್ಲಿ ಪೂಜೆ ಮಾಡುವುದರಿಂದ ನಿಮ್ಮ ಗಮನವನ್ನು ಸಂಪೂರ್ಣವಾಗಿ ದೇವರ ಮೇಲೆ ನಾವು ಕೇಂದ್ರೀಕರಿಸುವುದು ಆಗುವುದಿಲ್ಲ. ಮಧ್ಯಾಹ್ನದಲ್ಲಿ ಏಕೆ ಪೂಜೆ ಮಾಡಬಾರದು ಎಂದರೆ, ನೋಡಿ, ಕಾರಣಗಳು 1000 ಇರುತ್ತೆ. ಯಾಕಂದರೆ ನಾವು ನೋಡಿ, ಆ ಕಾರಣಗಳು ಒಂದೊಂದಿರ್ಬೋದು. ಮಧ್ಯಾಹ್ನದ ಸಮಯದಲ್ಲಿ ನಾವು ಏನು ಪೂಜೆ ಮಾಡಬಾರ್ದು ಅಂದರೆ, ನೋಡಿ, ಯಾವಾಗ್ಲೂ ಈಗ ಕೆಲವೊಬ್ಬರು ವ್ಯಾಪಾರ ಮಾಡ್ತಾ ಇರ್ತಾರೆ, ಆಮೇಲೆ ಕೆಲವೊಬ್ಬರು ಅವ್ರದ್ದೇ ಆದ ಮಕ್ಕಳನ್ನ ನೋಡ್ಕೊತಾ ಇರ್ತಾರೆ, ಕೆಲವೊಬ್ಬರು ಅರ್ಚಕರುಗಳಿಗೆ ಬೆಳಗ್ಗೆಯಿಂದ ಸಂಜೆವರೆಗೂ ಪೂಜೆ ಎಲ್ಲ ಮಾಡಿ ಸುಸ್ತಾಗಿರುತ್ತೆ. ಅಂಥವರೆಲ್ಲ ಯಾಕೆ ಮಾಡಬಾರ್ದು ಅಂದರೆ, ನೋಡಿ, ಧಾರ್ಮಿಕವಾಗಿ ನಾವು ನೋಡೋದಾದರೆ ಹಿಂದೂ ಧರ್ಮದಲ್ಲಿ ಮಧ್ಯಾಹ್ನವನ್ನು ವಿಷ್ಣುವಿನ ವಿಶ್ರಾಂತಿ ಸಮಯವೆಂದು ಪರಿಗಣಿಸಲಾಗಿದೆ. ಈ ಸಮಯದಲ್ಲಿ ಪೂಜೆ ಮಾಡುವುದರಿಂದ ಅವರ ನಿದ್ರೆಗೆ ತೊಂದರೆಯಾಗಬಹುದು. ಕೆಲವು ಧಾರ್ಮಿಕ ಗ್ರಂಥಗಳಲ್ಲಿ ಮಧ್ಯಾಹ್ನವು ದೇವರುಗಳಿಗೆ ಊಟ ಮಾಡುವ ಸಮಯ ಎಂದು ಹೇಳಲಾಗಿದೆ. ಈ ಸಮಯದಲ್ಲಿ ಪೂಜೆ ಮಾಡುವುದರಿಂದ ದೇವರ ಗಮನವನ್ನು ಬೇರೆಡೆಗೆ ತೆಗೆದುಕೊಂಡು ಹೋಗಬೇಕಾಗಬಹುದು ಅಥವಾ ಅವರ ಊಟಕ್ಕೆ ಭಂಗವಾಗಬಹುದು. ಅದಕ್ಕೋಸ್ಕರ ನಾವು ಧಾರ್ಮಿಕ ಗ್ರಂಥಗಳಲ್ಲಿ ಇದು ಇದೆ. ಅಂದರೆ ನಾವು ದೇವರುಗಳಿಗೆ ನಾವು ಪೂಜೆ ಮಾಡೋ ಸಮಯ ಅಂದರೆ ಅವರು ಮಧ್ಯಾಹ್ನ ಸಮಯದಲ್ಲಿ ಊಟಕ್ಕೆ ಕೂತ್ಕೊಂಡಿರೋ
ಕೂತ್ಕೊಂಡಿರೋಂಥ ಸಮಯದಲ್ಲಿ ನಾವು ಪೂಜೆ ಮಾಡಿದಾಗ ನೀವು ಏನೇ ಒಂದು ಕೇಳ್ಕೊಂಡ್ರು ನಿಮ್ಮ ಇಷ್ಟಾರ್ಥಗಳು ಯಾವುದೋ ಒಂದು ವಿಶೇಷವಾದ ಪೂಜೆ ಮಾಡಬೇಕು ಅಂತ ಮಾಡಿರ್ತೀರ, ವ್ರತ ಅಂತ ಮಾಡಿರ್ತೀರ, ಅದನ್ನು ನೀವು ದೇವ್ರ ಹತ್ರ ಕೇಳ್ಕೊಂಡಾಗ ಅದು ನಿಮಗೆ ಸಿಗ್ದಲೇ ಇರ್ಬೋದು. ನೀವು ಮಾಡಿದ್ದು ಪೂಜೆ ಅದು ಪ್ರತಿಫಲ ಕೊಡ್ದಲೇ ಇರ್ಬೋದು, ಅಥವಾ ಅವರ ನಿದ್ರೆಗೆ ನಿಮಗೆ ತೊಂದರೆ ಕೊಡ್ಬೋದು. ಯಾಕಂದರೆ ಅವರು ದೇವರು ಆ ಸಮಯದಲ್ಲಿ ವಿಶ್ರಾಂತಿ ಮಾಡ್ತಾ ಇರ್ತಾರೆ, ಅಂದರೆ ನಿದ್ದೆ ಮಾಡ್ತಾ ಇರ್ಬೋದು, ಊಟ ಮಾಡ್ತಾ ಇರ್ಬೋದು. ಅಂಥ ಸಮಯದಲ್ಲಿ ನೀವು ಮಾಡಿದಾಗ ಅದು ನಿಮಗೆ ಪೂರ್ಣ ಫಲನ ಕೊಡ್ದಲೇ ಇರ್ಬೋದು. ಇದಕ್ಕೆ ನೀವು ಖಂಡಿತವಾಗ್ಲೂ ಇದ್ರ ಕಡೆ ನೀವು ಗಮನ ಹರಿಸ್ಬೇಕಾಗತ್ತೆ. ಆಮೇಲೆ ಇನ್ನೊಂದು ಕಾರಣ ಏನು ಅಂದರೆ ಪ್ರಾಯೋಗಿಕ ಕಾರಣಗಳು. ಮಧ್ಯಾಹ್ನದ ಸಮಯ ಸಾಮಾನ್ಯವಾಗಿ ಕೆಲಸದ ಸಮಯವಾಗಿರುತ್ತದೆ. ಈ ಸಮಯದಲ್ಲಿ ಪೂಜೆ ಮಾಡುವುದರಿಂದ ಜನರ ಕೆಲಸಗಳಿಗೆ ಅಡ್ಡಿಯಾಗಬಹುದು ಹಾಗೂ ಇತರ ಕೆಲಸದ ಸಮಯವನ್ನು ಹೊರತುಪಡಿಸಿ ಊಟದ ಸಮಯವೂ ಆಗಿರುತ್ತದೆ. ಈ ಸಮಯದಲ್ಲಿ ಪೂಜೆ ಮಾಡುವುದರಿಂದ ಜನರ ಊಟಕ್ಕೆ ತೊಂದರೆಯಾಗಬಹುದು. ಅದಕ್ಕೋಸ್ಕರ ನೋಡಿ, ಕೆಲವೊಬ್ಬರು ಕೆಲವೊಂದು ಕೆಲಸ ಕಾರ್ಯಗಳಲ್ಲಿ ನಿರಂತರವಾಗಿ ತೊಡಗಿರ್ತಾರೆ. ಮಧ್ಯಾಹ್ನ ಟೈಮ್ಗಳಲ್ಲಿ ಮನೆ ಕೆಲಸ ಮಾಡ್ತಾ ಇರ್ತಾರೆ, ಕೆಲವೊಬ್ಬರು ಆಚೆ ಕೆಲಸ ಮಾಡ್ತಾ ಇರ್ತಾರೆ, ಆಫೀಸಲ್ಲಿ ಮಾಡ್ತಾ ಇರ್ತಾರೆ. ಈ ರೀತಿ ಎಲ್ಲ ಮಾಡ್ತಾ ಇರುವಾಗ ನಾವು ಎಲ್ಲರನ್ನೂ ಒಂದು ಕಡೆ ಪೂಜಾ ಮಂದಿರದಲ್ಲಿರ್ಬೋದು ಅಥವಾ ವ್ರತಗಳು ಮಾಡೋಂಥ ಸಂದರ್ಭದಲ್ಲಿ ನಾವು ಖಂಡಿತವಾಗ್ಲೂ ಈ ತಪ್ಪುಗಳನ್ನ ನಾವು ಮಾಡೋಕ್ಕೆ ಹೋಗಬಾರ್ದು ಅಂತ ನಾನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ನೋಡಿ, ಜ್ಯೋತಿಷ್ಯದ ಕಾರಣಗಳು ಅಂತ ಅಂದರೆ ಮಧ್ಯಾಹ್ನದ ಸಮಯದಲ್ಲಿ ಸೂರ್ಯ ತನ್ನ ಉಚ್ಚ ಸ್ಥಾನದಲ್ಲಿ ಇರುವ ಸಮಯ. ಜ್ಯೋತಿಷ್ಯದಲ್ಲಿ ಸೂರ್ಯನನ್ನು ಉರಿಯುತ್ತಿರುವ ಗ್ರಹವೆಂದು ಪರಿಗಣಿಸಲಾಗುತ್ತದೆ. ಇದು ಪೂಜೆಗೆ ಅನುಕೂಲಕರವಾಗಿರದ ಸಮಯವಾಗಿದೆ. ಮಧ್ಯಾಹ್ನದ ಸಮಯವನ್ನು ರಾಹುಕಾಲ ಎಂದು ಪರಿಗಣಿಸಲಾಗುತ್ತದೆ. ಜ್ಯೋತಿಷ್ಯದಲ್ಲಿ ರಾಹುವನ್ನು ನೆರಳು ಗ್ರಹವೆಂದು ಪರಿಗಣಿಸಲಾಗುತ್ತದೆ. ಈ ಸಮಯವು ಪೂಜೆಗಾಗಿರಬಹುದು ಅಥವಾ ಇನ್ಯಾವುದೇ ಮಂಗಳಕರ ಅಥವಾ ಶುಭ ಕೆಲಸವನ್ನು ಮಾಡಲು ಶುಭ ಸಮಯವಾಗಿರುವುದಿಲ್ಲ. ನೋಡಿ, ಕೆಲವೊಂದು ದೇವಸ್ಥಾನಗಳಲ್ಲಿ ರಾಹುಕಾಲದಲ್ಲಿ ಪೂಜೆ ಮಾಡೋ ಅಂಥದ್ದು ಸಮಯ ನಿಗದಿ ಇರುತ್ತೆ. ಅಂದರೆ ಆ ರಾಹುಕಾಲದ ನಿಗದಿ ಮಾಡಿರೋಂಥ ಸಮಯದಲ್ಲಿ ನಾವು ದೇವಸ್ಥಾನಗಳಲ್ಲಿ, ಅದರಲ್ಲೂ ಹೆಣ್ಣು ದೇವತೆಗಳ, ಶಕ್ತಿ ದೇವತೆಗಳ ಸ್ಥಾನದಲ್ಲಿರೋಂಥ ದೇವಸ್ಥಾನದಲ್ಲಿ ನಾವು ರಾಹುಕಾಲದ್ದು ನಿಂಬೆಹಣ್ಣಿನ ದೀಪನ ನಾವು ಹಚ್ಬೋದೇ ವಿನಃ, ಆದರೆ ಮನೆಗಳಲ್ಲಿ ಪೂಜೆ ಮಾಡೋ ಅಂಥ ಸಮಯದಲ್ಲಿ ರಾಹುಕಾಲದ ಸಮಯದಲ್ಲಿ ಅಂದರೆ ಮಠ ಮಧ್ಯಾಹ್ನ ಅಂದರೆ 12:30 ಇನ್ನು 1 ಗಂಟೆ, 2 ಗಂಟೆ, 2:30, 3:30, 4:30, 5:30 ತನಕ ಯಾವುದೇ ಕಾರಣಕ್ಕೂ ಮನೆಯಲ್ಲಿ ನೀವು ಪೂಜೆ ಆಗಲಿ ಪುನಸ್ಕಾರ ಆಗಲಿ ಖಂಡಿತವಾಗ್ಲೂ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ನೀವು ಮಾಡಿದಾಗ ಆ ಪೂಜೆಗೆ ನಿಮಗೆ ಪೂರ್ಣವಾದ ಪ್ರತಿಫಲ ಖಂಡಿತವಾಗ್ಲೂ ಸಿಗೋದಿಲ್ಲ ಅಂತ ನಾನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ನೋಡಿ, ಇನ್ನಿತರ ಕಾರಣಗಳು ಬಂದು ಮಧ್ಯಾಹ್ನದ ಪೂಜೆ ಮಾಡಲೇಬಾರದು ಎಂಬುದರ ಬಗ್ಗೆ ಯಾವುದೇ ರೀತಿಯ ಕಟ್ಟುನಿಟ್ಟಿನ ನಿಯಮಗಳಿಲ್ಲ. ಒಬ್ಬ ವ್ಯಕ್ತಿಯು ಮಧ್ಯಾಹ್ನ ಪೂಜೆಯನ್ನು ಮಾಡಲು ಬಯಸಿದರೆ ಅವನು ಅದನ್ನು ಮಾಡಬಹುದು. ಆದರೆ ಒಬ್ಬ ವ್ಯಕ್ತಿಯು ಪೂಜೆಯ ಹೆಚ್ಚಿನ ಫಲಿತಾಂಶಗಳನ್ನು ಪಡೆಯಲು ಬಯಸಿದರೆ ಅವನು ಬೆಳಗ್ಗೆ ಅಥವಾ ಸಂಜೆ ಸಮಯವನ್ನು ದೇವರ ಪೂಜೆ ಮಾಡುವುದಕ್ಕಾಗಿ ಇಟ್ಟುಕೊಳ್ಳಬೇಕು. ಬೆಳಗಿನ ಪೂಜೆಯನ್ನು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ. ನೋಡಿ, ಅದನ್ನೇ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇರೋದು. ಯಾಕಂದರೆ ನೀವು ಮಾಡೋಂಥ ಪೂಜೆ ನೀವು ಮಾಡಿದ್ರೆ ನಿಮಗೆ ಖುಷಿ ಕೊಡ್ಬೋದು. ಆದರೆ ನೀವು ಮಾಡಿದ್ದ ಪೂಜೆಗೆ ಪ್ರತಿಫಲ ಸಿಗಬೇಕು ಅಂದರೆ ನಾವು ಯಾವತ್ತೂ ಅಷ್ಟೇ ಒಳ್ಳೆ ಸಮಯದಲ್ಲಿ, ಒಳ್ಳೆ ಮುಹೂರ್ತದಲ್ಲಿ ಮಾಡಿದಾಗ ಮಾತ್ರ ನಿಮಗೆ ಪ್ರತಿಫಲ ಸಿಗುತ್ತೆ. ಅದಕ್ಕೋಸ್ಕರ ನೀವು ದೇವರು ನಿದ್ದೆ ಮಾಡುವಾಗ, ಊಟ ಮಾಡುವಾಗ, ಅಥವಾ ದೇವರು ನಮ್ಮ ಭಕ್ತಿನ ಅವರು ಕೇಳಿಸ್ಕೊಂಡಲೇ ಇರೋಂಥ ಸಮಯದಲ್ಲಿ ನೀವು ಎಷ್ಟೇ ಪೂಜೆ ವ್ರತನ ಮಾಡಿದ್ರೂ ಖಂಡಿತವಾಗ್ಲೂ ಅದಕ್ಕೆ ನಿಮಗೆ ಪ್ರತಿಫಲ ಸಿಗೋದಿಲ್ಲ ಅಂತ ನಾನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ನೀವು ಮುಂಜಾನೆ ಮತ್ತು ಸಂಜೆಯನ್ನು ಹೊರತುಪಡಿಸಿ ಕೆಲವೊಬ್ಬರು ಸಂಜೆಯ ಸಮಯವನ್ನು ಕೂಡ ಪೂಜೆ ಮಾಡಲು ಆಯ್ದುಕೊಳ್ಳುತ್ತಾರೆ. ನಾವು ದೇವರ ಪೂಜೆಗೆ ಆಯ್ದುಕೊಳ್ಳುವ ಸಮಯವು ಆ ವ್ಯಕ್ತಿಯ ಅನುಕೂಲತೆ ಮತ್ತು ಇಚ್ಛೆಯನ್ನು ಅವಲಂಬಿಸಿರುತ್ತದೆ. ಇನ್ನು ಕೆಲವು ಯಾವುದೇ ಸಮಯದಲ್ಲಿ ದೇವರ ಪೂಜೆಯನ್ನು ಮಾಡಿದರೂ ಅದರಲ್ಲಿ ಶುದ್ಧ ಮನಸ್ಸು ಮತ್ತು ಭಕ್ತಿ ಎಂಬುದು ಅವಶ್ಯಕವಾಗಿರುತ್ತದೆ. ನೋಡಿ ಸ್ನೇಹಿತರೆ, ನಿಮ್ಮ ಇಷ್ಟ, ನಿಮಗೆ ಯಾವ ಸಮಯದಲ್ಲಿ ಮಾಡಬೇಕು ಅನಿಸುತ್ತೋ ಆ ಸಮಯದಲ್ಲಿ ಖಂಡಿತವಾಗ್ಲೂ ಮಾಡಿ. ಯಾಕಂದರೆ ನೋಡಿ, ನಾನು ಹೇಳೋದೇನು ಅಂತಂದರೆ ಯಾವುದೇ ಒಂದು ನಾವು ಪೂಜೆ ಪುನಸ್ಕಾರನ ನಾವು ಮಾಡಬೇಕು ಅಂದರೆ ಖಂಡಿತವಾಗ್ಲೂ ಒಳ್ಳೆಯ ಸಮಯದಲ್ಲಿ
ನೀವು ಮಾಡಿದಾಗ ಮಾತ್ರ ಅದು ಪ್ರತಿಫಲ ಕೊಡುತ್ತೆ. ಅದಕ್ಕೋಸ್ಕರ ನೀವು ಮಧ್ಯಾಹ್ನದ ವೇಳೆ ದೇವರ ಪೂಜೆಯನ್ನು ಮಾಡಲೇಬಾರ್ದು ಅನ್ನೋದು ನನ್ನ ಅಭಿಪ್ರಾಯ. ಅದಕ್ಕೂ ಮೀರಿ ನೀವು ಮಾಡ್ತೀರಿ ಅಂದರೆ ಅದು ನಿಮಗೆ ಬಿಟ್ಟಿದ್ದು, ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು ಅಥವಾ ನಿಮ್ಮ ತಿಳುವಳಿಕೆಗೆ ಬಿಟ್ಟಿದ್ದು. ಇದನ್ನು ನಾನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಹೊಸದಾಗಿ ಯಾರಾದರೂ ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ.